ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸವಿತಾ ಡೈರೀಸ್. ನಾನು ನಿಮ್ಮ ಸವಿತಾ. ಇವತ್ತು ನಾನು ಫ್ರೈಡೇ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಮನೇಲಿ ಪೂಜೆ ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಸ್ವಲ್ಪ ದೇವರಿಗೆ ನೈವೇದ್ಯಕ್ಕೆ ಪೊಂಗಲ್ ಮಾಡ್ಕೊಳ್ಳೋಣ, ಸಿಹಿ ಪೊಂಗಲ್ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಜಾರಾಗಬಾರ್ದು ಅಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ. ಇದು ಕಳಶಕ್ಕೆ ನಾವು ಅಕ್ಕಿ ಹಾಕಿರ್ತೀವಲ್ವ, ಆ ಅಕ್ಕಿನ ಏನು ಇದಕ್ಕೆ ನಾನ್ ವೆಜ್ಗೆ ಯೂಸ್ ಮಾಡಬಾರ್ದು ಅಂತ ದೇವ್ರ ನೈವೇದ್ಯಕ್ಕೇನೆ ಏನಾದರೂ ಸಿಹಿ ಮಾಡ್ಕೊಬೋದು ಅಂದ್ಬಿಟ್ಟು ಅದೇ ಅಕ್ಕಿ ತೊಗೊಂಡು ನಾನು ಮಾಡ್ಕೋತಾ ಇದ್ದೀನಿ. ಮತ್ತು ಶುಕ್ರವಾರ ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಆಗಲೇ 5-6 ಡೇಸ್ ಆಗಿಬಿಟ್ಟಿತ್ತು ನಾನು ಮನೇಲಿ ಪೂಜೆ ಮಾಡಿ. ಯಾಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ಏನೋ ಹಾಗೆ ಹುಷಾರಿರಲಿಲ್ಲ. ಅಷ್ಟರಲ್ಲಿನೇ ನಮ್ಮ ಪಾಪು ನಿದ್ದೆಯಿಂದ ಎದ್ಬಿಟ್ಟಿದ್ರು. ಹಾಯ್ ಮಾಡಿ. ಹಾಯ್. ಈ ಕೇಳಿ ರೈಟ್ ಹ್ಯಾಂಡ್. ಹಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಜೋರಾಗಿ ಹೇಳುವನೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೋಡಿ, ಇದೆ ನಮ್ಮ ಪುಟಾಣಿ ಭವಿಷ್, ನಮ್ಮ ಮುದ್ದು. ಶುಕ್ರವಾರ ಅಂತ ಅಂದ್ರೇನೆ ಏನೋ ಒಂಥರ ಪಾಸಿಟಿವ್ ಫೀಲ್ ಅಂತಾನೆ ಹೇಳ್ಬೋದು. ಬೆಳಗ್ಗೆನೆ ಮನೇಲಿ ಪೂಜೆ ಮಾಡಿಬಿಟ್ರಂತೂ ಅದ್ರದ್ದು ಸಂತೋಷ ಇನ್ನೂ ಹೇಳಕ್ಕೆ ಆಗಲ್ಲ. ಸೊ ನನಗೆ ಇಷ್ಟು ದಿವಸ ಪೂಜೆ ಮಾಡದೆ ಇದ್ದಿದ್ದಕ್ಕೆ ಒಂಥರ ನನಗೆ ಮನೇಲಿ ಒಂಥರ ತುಂಬಾ ಬೇಜಾರಾಗ್ತಿತ್ತು. ಸೊ ಇವತ್ತು ಏನೇ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹಿಂದಿನ ದಿವಸ ಅಂದರೆ ಗುರುವಾರನೇ ಫುಲ್ ಎಲ್ಲ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು, ಪೂಜೆ ರೂಮೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು, ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಯಾವತ್ತು ನಾವು ಮಾಡ್ತೀವೋ ಇಲ್ವೋ, ಶುಕ್ರವಾರ ಅಂದರೆ ಏನೋ ಒಂಥರ ಎಲ್ಲಿ ಇಲ್ಲದೆ ಇರೋ ಎನರ್ಜಿ ಸಿಕ್ಬಿಡುತ್ತೆ ನಮಗೆ ಕೆಲಸ ಮಾಡೋದಕ್ಕೆ. ಮತ್ತು ಏನಂತ ಅಂದರೆ, ನೀವು ಯಾವ ಥರ ಹೇಳಿ, ನೀವು ನಿಮ್ಮ ಮನೇಲಿ ಹೇಗೆ ಏನು ಅಂತ, ನಿಮಗೆ ಯಾವ ಥರ ಅನಿಸುತ್ತೆ ಅಂತ. ಮತ್ತು ನೀವು ಹೇಳಿ ನನಗೆ, ನಿಮಗೆ ಯಾವ ಥರ ವಿಡಿಯೋಸ್ ಮಾಡಿದ್ರೆ ನಾನು ಇಷ್ಟ ಆಗುತ್ತೆ ಅಂತ. ಇವತ್ತು ನಾನು ಯಾವುದೇ ರೀತಿ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತಿಲ್ಲ, ಬಟ್ ಏನೋ ಒಂದು ಪಾಸಿಟಿವ್ ಸಿಗಲಿ ಅಂದ್ಬಿಟ್ಟು ಮನೇಲಿ ಶುಕ್ರವಾರ ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಕೆಲಸಗಳನ್ನ ಅಂದ್ಬಿಟ್ಟು ಅದರದ್ದೇ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಲಾಗ್ ಬೇರೆ ಮಾಡಿ 3-4 ಡೇಸ್ ಆಗಿಬಿಟ್ಟಿತ್ತಲ್ವ. ಸೊ ಅದರಿಂದ ಅದರದ್ದೇ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಯಾವುದೇ ರೀತಿ ಕಂಟೆಂಟ್ ಇಟ್ಕೊಂಡಿಲ್ಲ ನಾನು. ಬಟ್ ನಿಮಗೆ ಯಾವ ಥರ ವಿಡಿಯೋಸ್ ಮಾಡಿದ್ರೆ ನಾನು ಇಷ್ಟ ಆಗುತ್ತೆ ಪ್ಲೀಸ್ ಹೇಳಿ ಕಮೆಂಟಲ್ಲಿ ನನಗೆ. ನಾನು ನಿಜವಾಗ್ಲೂ ಮಾಡ್ತೀನಿ. ನಿಮಗೆ ಯಾವ ಥರ ಕಂಟೆಂಟ್ ಇರೋ ವಿಡಿಯೋಸ್ ಬೇಕು, ಯಾವ ಥರ ವಿಡಿಯೋಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಮತ್ತು ನನ್ನ ಈ ಪುಟ್ಟ ಹೆಜ್ಜೆಗೆ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ನನಗೆ ತುಂಬಾ ಬೇಕು. ನಾನು ದೇವ್ರನ್ನ ತುಂಬಾ ನಂಬ್ತೀನಿ, ಗೊತ್ತಿಲ್ಲ ಎಷ್ಟು ಅಂತ, ಬಟ್ ನನಗೆ ತುಂಬ ನಂಬಿಕೆ ಇದೆ ದೇವ್ರ ಮೇಲೆ. ಎಷ್ಟಂತ ಅಂದರೆ, ನಾನು 4-5 ವರ್ಷದಿಂದ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ತುಂಬಾ ಕನಸು ಕಟ್ಕೊಂಡಿದ್ದೆ. ಬಟ್ ಅದು ಆಗುತ್ತೋ ಇಲ್ವೋ ಅಂತ ಎಲ್ಲೋ ಒಂದು ಕಡೆ ನನಗೆ ನೋವಾಗ್ತಿತ್ತು. ನಿಜವಾಗ್ಲೂ ನಾನು ಚಾನಲ್ ಓಪನ್ ಮಾಡ್ತೀನಾ, ಇದು ನನ್ನ ಕೈಲಿ ಆಗುತ್ತಾ, ನಾನು ಸ್ಟಾರ್ಟ್ ಮಾಡ್ತೀನಾ, ಬರೀ ಆಸೆ ಅಷ್ಟೇ ನಂದು, ನಾನು ಮಾಡೋಕ್ಕಾಗಲ್ಲ ಅಂತ ತುಂಬಾ ಅನ್ಕೋತಾ ಇದ್ದೆ. ಬಟ್ ಆ ದೇವರು ನನಗೆ ನಿಜವಾಗ್ಲೂ ಕೈ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಎಂಥ ಒಂದು ಒಳ್ಳೆ ಟೈಮಲ್ಲಿ ನಿಜವಾಗ್ಲೂ ನಾನು ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ ನನಗೆ ಚಾನಲ್ಲು ಓಪನ್ ಮಾಡ್ತೀನಿ ನಾನು ಅಂತ. ಸೊ ಅದು ಇದ್ದಕ್ಕಿದ್ದ ಹಾಗೇ ಅವತ್ತು ನಾನು ಅದು ಹೇಗಾಯಿತು ಹೆಂಗಾಯಿತು ಅಂತ ನನಗೆ ಗೊತ್ತಿಲ್ಲ. ಸೊ ಇದ್ದಕ್ಕಿದ್ದಂಗೆ ಆಗೋಯ್ತು ಕೆಲಸ, ಓಪನ್ ಮಾಡಿದೆ. ಸೊ ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ. ಬಟ್ ಇದರಲ್ಲಿ ನಾನು ಇನ್ನು ಮುಂದೆ ಚೆನ್ನಾಗಿ ಸಕ್ಸಸ್ ಆಗಬೇಕು. ಸೊ ಆ ದೇವ್ರ ಹತ್ರ ನಾನು ನಿತ್ಯ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಆಶೀರ್ವಾದ ನನಗೆ
ತುಂಬ ಬೇಕು, ನನ್ನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ, ಬೇರೆ ಹೆಚ್ಚೇನು ಕೇಳಲ್ಲ ನಾನು ಅಂತ. ಮನುಷ್ಯರನ್ನ ನಂಬಿ ಕೆಟ್ಟವರು ಮತ್ತು ಮೋಸ ಹೋಗಿರೋರು ಇರ್ಬೋದು, ಬಟ್ ದೇವ್ರನ್ನ ನಂಬಿ ಕೆಟ್ಟಿರೋರಾಗಲಿ ಮೋಸ ಹೋಗಿರೋರಾಗಲಿ ಇರೋರು ಸಾಧ್ಯನೇ ಇಲ್ಲ. ಕಷ್ಟ ಬರುತ್ತೆ, ಬಟ್ ಕೊನೆಗೆ ಕೈ ಹಿಡಿಯೋದು ದೇವ್ರೇನೆ. ನಿಮ್ಗೇನು ಅನಿಸುತ್ತೆ ಹೇಳಿ. ಫಸ್ಟಿಗೆ ಸಾರಿ ಕೇಳ್ತೀನಿ. ಸಾರಿ, ಕೆಲವೊಂದು ರೀಸನ್ಸಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದು ತಡ ಆಯಿತು. ಸೊ ಇನ್ಮುಂದೆ ಇನ್ಯಾವತ್ತೂ ಈ ಥರ ಆಗಲ್ಲ. ಕಂಪಲ್ಸರಿ 2 ಡೇಸ್ಗೆ ಒಂದು ವಿಡಿಯೋ ಹಾಕ್ತೀನಿ. ಇದು ಒಂದು ಫ್ರೈಡೇ ಒಂದು ಪಾಸಿಟಿವ್ ವೈಬು, ಮನೇಲಿ ನಾನು ಪೂಜೆ ಮಾಡೋದಾಗಿರ್ಬೋದು, ಮತ್ತು ಒಂದು ಸಣ್ಣದಾಗಿ ನನ್ನ ಫ್ರೈಡೇ ದಿನಚರಿ ಮನೇಲಿ ಪೂಜೆ ದಿವಸ ಹೇಗಿರುತ್ತೆ ಅಂತ ಒಂದು ಸಣ್ಣದಾಗಿ ನಿಮಗೆ ತೋರಿಸಿದ್ದೀನಿ. ಇದು ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಮತ್ತು ನನಗೆ ನಮ್ಮ ಮನೇಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಕೇಳ್ತಿರೋದು ಒಂದೇ ಒಂದು ಕ್ವಶನ್ ಏನು ಅಂತಂದರೆ, ಅಮ್ಮ ಆಗಲಿ ತಮ್ಮ ಆಗಲಿ ನಮ್ಮ ಮನೇಲಾಗಲಿ ಎಲ್ಲರೂ ಕೇಳ್ತಿರೋದು ಒಂದು ಕ್ವಶನ್ ಏನಂತಂದರೆ, ನಾರ್ಮಲಾಗಿ ನೀನು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತೀಯಾ, ಯಾವಾಗಲೂ ನಗ್ತಾ ಇರ್ತೀಯ, ನಮ್ಮ ಜೊತೆ ಎಲ್ಲ ಕಿರ್ಚಾಡ್ತಿರ್ತೀಯ, ಅದೇ ನೀನು ವ್ಲಾಗಲ್ಲಿ ಏನಕ್ಕೆ ಅಷ್ಟೊಂದು ಭಯ ಪಡ್ತೀಯಾ, ಫುಲ್ ಫ್ರೀಯಾಗಿ ನೀನು ಮಾತಾಡಲ್ಲ ಯಾಕೆ ಅಂತ. ಹೌದಲ್ವಾ, ನನಗೆ ಕೂಡ ನನ್ನದೇ ವಿಡಿಯೋಸು ನಾನು ಎಷ್ಟು ಸತಿ ತಗೊಂಡು ನೋಡಿದ್ದೀನಿ ಅಂತ ಅಂದರೆ ನನಗೆ ಕೂಡ ಹಾಗೆ ಅನ್ನಿಸ್ತು, ಇದೇನಪ್ಪ ಇದು ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ. ಬಟ್ ಸ್ಟಾರ್ಟಿಂಗು ಸ್ವಲ್ಪ ಹಾಗೇನೆ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ. ಪ್ಲೀಸ್ ನೋಡ್ತಾ ಇದ್ದೀರಾ ಎಲ್ಲ, ಹೌದು ನನಗೆ ಖುಷಿ ಆಗ್ತಿದೆ. ಬಟ್ ಅದರಲ್ಲಿ ಒಂದು 50% ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದ್ಸತಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ನೀವು ನನ್ನ ವಿಡಿಯೋ ನೋಡೋವಾಗಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬೇಕಂತ ಏನಿಲ್ಲ. ಒಂದ್ಸತಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ಪಕ್ಕ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿ ಸತಿ ವಿಡಿಯೋಸ್ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗಲೇ ಹೋಗಿ ನೋಡ್ಬೋದು. ನಿಮ್ಮ ಕನ್ನಡದ ಹುಡುಗಿನ ನೀವೇ ಸಪೋರ್ಟ್ ಮಾಡಿದೆ ಮತ್ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನನಗಿನ್ನೂ ಸ್ವಲ್ಪ ಭಯ ಹೋಗಿ ಇನ್ನೊಂದು ಸ್ವಲ್ಪ ನನಗೆ ಧೈರ್ಯ ಬರುತ್ತೆ, ನಿಮಗೆ ಇನ್ನೂ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡಿ ಹಾಕೋಕ್ಕೆ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವಿಡಿಯೋಸ್ನ. ನಿಮಗೆ ಇಷ್ಟ ಆದರೆ ನೀವು ಅವರು ಕೂಡ ಶೇರ್ ಮಾಡಿ, ಅವ್ರ ಜೊತೆ ಕೂಡ ಕೂತು ನೋಡ್ಬೋದು ನೀವು. ಮತ್ತು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಇನ್ನೂ ತುಂಬ ತುಂಬ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ತುಂಬ ಒಳ್ಳೆ ವಿಡಿಯೋಸ್ ಮಾಡಿ ಹಾಕ್ತೀನಿ ನಾನು. ಮತ್ತು ನನಗೆ ಕನ್ನಡದಲ್ಲಿ ನೆಚ್ಚಿನ ಯೂಟ್ಯೂಬರ್ಸ್ ಅಂತ ಅಂದರೆ, ನಾನು ತುಂಬ ಇಷ್ಟಪಟ್ಟು ಸುಮಾರು 5-6 ವರ್ಷದಿಂದ ನಾನು ಅವ್ರನ್ನ ನೋಡ್ತಾ ಬರ್ತಾ ಇದ್ದೀನಿ. ಕನ್ನಡದಲ್ಲಿ ಖುಷಿಯಾಗಿ ರಮ್ಯಾ ಮೇಡಮ್ ಇರ್ಬೋದು, ಆಮೇಲೆ ಸ್ವಾತಿ ಗೌಡ ಮೇಡಮ್ ಇರ್ಬೋದು. ಅವ್ರು ಮಾಡೋ ಲಾಗ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಅವ್ರನ್ನ 5-6 ವರ್ಷದಿಂದನೂ ನೋಡ್ಕೊ ಬರ್ತಾ ಇದ್ದೀನಿ. ಆಮೇಲೆ ಪವಿತ್ರ ಬ್ಯೂಟಿ ಬ್ಲಾಗ್ಸ್ ಮಾಡ್ತಾರಲ್ವಾ, ಅವ್ರು ಕೂಡ ನಂಗೆ ತುಂಬ ಇಷ್ಟ ಆಗ್ತಾರೆ, ಪವಿತ್ರ ಅಕ್ಕ. ಆಮೇಲೆ ಇವ್ರನ್ನೆಲ್ಲ ಒಂದ್ಸತಿ ಮೀಟ್ ಮಾಡ್ಬೇಕಂತ ನನಗೆ ತುಂಬಾ ಆಸೆ. ಗೊತ್ತಿಲ್ಲ ಅದು ಯಾವತ್ತಾಗುತ್ತೆ ಅಂತ, ಬಟ್ ನನಗೆ ತುಂಬ ಆಸೆ ಅವ್ರನ್ನ ಒಂದ್ಸತಿ ಮೀಟ್ ಮಾಡಬೇಕು, ಅವ್ರನ್ನ ನಾನು ಮಾತಾಡಿಸ್ಬೇಕಂತ. ಸೊ ಪ್ಲೀಸ್ ನೀವು ನನಗೆ ಚೆನ್ನಾಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋದರೆ ಅದೆಲ್ಲನೂ ಒಂದು ದಿವಸ ಆಗುತ್ತೆ ಅನ್ನೋ ಹೋಪ್ ಇದೆ ನನಗೆ. ಪ್ಲೀಸ್ ಇದೊಂದು ಪುಟ್ಟ ವ್ಲಾಗು ನಿಮಗೆ ಶೇರ್ ಮಾಡಿದ್ದೀನಿ. ಹೆಂಗೆ ಅನ್ನಿಸ್ತಂತ ನನಗೆ ಕಮೆಂಟ್ ಮಾಡಿ. ಕಂಟೆಂಟ್ ತಗೊಂಡು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.